ಗಿಲ್ಲಿ ನಟ ವಿರುದ್ಧ ದೂರು. ಅಷ್ಟಕ್ಕೂ ನಟ ಮಾಡಿದ್ದೇನು ಗೊತ್ತಾ? ಗಿಲ್ಲಿ ಕಾವ್ಯ ರಕ್ಷಿತಾ ನಟನೆಯಲ್ಲಿ ಬರಲಿದೆಯಾ ಸಿನಿಮಾ? ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಗಿಲ್ಲಿ ಕೊಂಚ ಗಲಿಬಿಲಿ ಆದಂತೆ ಕಾಣ್ತಾ ಇದ್ದಾನೆ. ಅಲ್ಲಿ ಮನೆ ತುಂಬಾ ಇರೋ ಕ್ಯಾಮೆರಾಗಳ ಮುಂದೆ ಅದ್ಭುತವಾಗಿ ಆಡ್ತಾ ಇದ್ದವನಿಗೆ ಹೊರಗಡೆ ಹೇಗಿರ್ಬೇಕು ಅನ್ನೋ ಗೊಂದಲ ಕಾಡ್ತಾ ಇದೆ. ಅದರಲ್ಲೂ ಈ ಜನಪ್ರಿಯತೆಯ ಜೊತೆ ಜೊತೆಗೆ ಬೆನ್ನು ಬೀಳ್ತಾ ಇರೋ ವಿವಾದಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ಗೊಂದಲ ಗಿಲ್ಲಿಗೆ ಕಾಡ್ತಾ ಇರುವಂತಿದೆ. ಕಳೆದ ವಾರ ಸರ್ಕಾರಿ ಶಾಲೆ H8 ಅನ್ನೋ ಸಿನಿಮಾ ರಿಲೀಸ್ ಆಯ್ತು. ಈ ಚಿತ್ರದಲ್ಲಿ ಗಿಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದ. ಬಿಗ್ ಬಾಸ್ ನಿಂದ ಗಿಲ್ಲಿಗೆ ಸಿಕ್ಕಿರೋ ಜನಪ್ರಿಯತೆ ನೋಡಿ ಆ ಚಿತ್ರತಂಡದವರು ಗಿಲ್ಲಿಯನ್ನ ಪ್ರಚಾರಕ್ಕೆ ಬರುವಂತೆ ದುಂಬಾಲು ಬಿದ್ದಿದ್ರು. ಆದ್ರೆ ಸನ್ಮಾನ ಕಾರ್ಯಕ್ರಮ ಅಂತ ಬ್ಯುಸಿ ಆಗಿದ್ದ ಗಿಲ್ಲಿ ಆ ಚಿತ್ರತಂಡ ಕೈಗೆ ಸಿಕ್ಕಿರ್ಲಿಲ್ಲ. ಕೊನೆಗೆ ಆ ತಂಡದವರು ಫಿಲ್ಮ್ ಚೇಂಬರ್ ನಲ್ಲಿ ಗಿಲ್ಲಿ ಮೇಲೆ ದೂರು ದಾಖಲಿಸಿದ್ರು. ಹೌದು, ಗಿಲ್ಲಿ ನಟಿಸಿರೋ ಸೂಪರ್ ಹಿಟ್ ಅನ್ನೋ ಮತ್ತೊಂದು ಸಿನಿಮಾ ರಿಲೀಸ್ಗೆ ಸಜ್ಜಾಗಿದ್ದು ಅದರ ಮಾಧ್ಯಮಗೋಷ್ಠಿಯಲ್ಲಿ ಗಿಲ್ಲಿ ಭಾಗಿಯಾಗಿದ್ದಾನೆ. ಆಗ ಗಿಲ್ಲಿಗೆ ಇಂಡಸ್ಟ್ರಿಯ ಸೀನಿಯರ್ಸ್ ಜನಪ್ರಿಯತೆ ಬಂದಾಗ ಹೇಗೆ ಇರಬೇಕು ಅಂತ ಕಿವಿಮಾತು ಹೇಳಿದ್ದಾರೆ. ಚಿತ್ರ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್, ನಿಮಗೆ ಸಿಕ್ಕಿರೋ ಜನಪ್ರಿಯತೆ ಕೊನೆವರೆಗೂ ಉಳಿಸಿಕೊಂಡು ಹೋಗಿ. ಎಷ್ಟೇ ವರ್ಷಗಳ ಹಿಂದೆ ನಟಿಸಿದ ಚಿತ್ರವಾದ್ರೂ ಅದರ ಪ್ರಚಾರಕ್ಕೆ ಸಹಾಯ ಮಾಡಿ. ನೀವೇನೋ ಅಲ್ಲದ ಸಮಯದಲ್ಲಿ ಕೆಲಸ ಕೊಟ್ಟವರನ್ನ ಮರೆಯಬೇಡಿ ಅಂತ ಪಾಠ ಹೇಳಿದ್ದಾರೆ. ಒಂದು ಕಡೆ ಗಿಲ್ಲಿ ಹಿಂದೆ ನಟಿಸಿದ ಸಿನಿಮಾ ತಂಡಗಳು ಪ್ರಚಾರಕ್ಕೆ ಕರೀತಾ ಇವೆ. ಇನ್ನೊಂದು ಕಡೆ ಹೊಸ ಚಿತ್ರಗಳ ಆಫರ್ಸ್ ಬರ್ತಾ ಇವೆ. ಬೇರೆ ಬೇರೆ ಊರುಗಳಿಂದ ಇವೆಂಟ್ ಗಳ ಕರೆ ಬರ್ತಾ ಇವೆ. ಎಲ್ಲವನ್ನು ಹೇಗೆ ನಿಭಾಯಿಸೋದು ಅಂತ ಗಿಲ್ಲಿ ಕನ್ಫ್ಯೂಸ್ ಆಗಿದ್ದಾನೆ. ಈ ಒತ್ತಡದ ನಡುವೆಯೇ ಆ ಕಂಪ್ಲೇಂಟ್ ಆಗಿದ್ದು ಅಂತ ಗಿಲ್ಲಿ ಸಮಜಾಯಿಷಿ ಕೊಟ್ಟಿದ್ದಾನೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾರ ಟ್ರಯಾಂಗಲ್ ಲವ್ ಸ್ಟೋರಿ ಸದ್ದು ಮಾಡಿತ್ತು. ಇಂಥದ್ದೇ ಲವ್ ಸ್ಟೋರಿ ಸಿನಿಮಾ ಮಾಡೋಣ ಅಂತ ಗಿಲ್ಲಿ ಬಳಿ ಆಫರ್ ಕೂಡ ಬಂದಿದ್ಯಂತೆ. ಇದೆಲ್ಲದರ ನಡುವೆ ಗಿಲ್ಲಿಗೆ ತಾನೇ ನಿರ್ದೇಶಕನಾಗೋ ಆಸೆ ಕೂಡ ಇದೆ. ಒಟ್ಟಾರೆ ಸದ್ಯ ಜನಪ್ರಿಯತೆ ಜೊತೆಗೆ ಗಿಲ್ಲಿಗೆ ಮುಂದೇನು ಮಾಡಬೇಕು ಅನ್ನೋ ಟೆನ್ಷನ್ ಕಾಡ್ತಾ ಇದೆ. ಅಂತೆಯೇ ಸಿನಿರಂಗದ ಸೀನಿಯರ್ಸ್ ಜನಪ್ರಿಯತೆ ಬಂದಾಗ ಎಚ್ಚರದಿಂದ ಇರಿ ಅಂತ ಗಿಲ್ಲಿಗೆ ಕಿವಿಮಾತು ಹೇಳಿದ್ದಾರೆ.